ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಟೆನ್ಷನ್ ಕಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಕುರಿತಾದಂತಹ ಆದೇಶ ಹೊರಬೀಳುತ್ತೆ. ಮಾಫಿ ಸಾಕ್ಷಿ ಕುರಿತು ಆದೇಶವನ್ನ ಸೆಷನ್ಸ್ ಕೋರ್ಟ್ ಪ್ರಕಟ ಮಾಡಲಿದೆ. ಮಾಫಿ ಸಾಕ್ಷಿ ಪರಿಗಣನೆಗೆ ಅರ್ಜಿಯನ್ನ A14 ಪ್ರದೋಷ್ ಸಲ್ಲಿಸಿದ. ಮಾಫಿ ಸಾಕ್ಷಿ ಆದೇಶವನ್ನ 59ನೇ CCH ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ನೀಡಲಿದೆ. ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ಮಾಫಿ ಸಾಕ್ಷಿಯದ್ದೇ ಟೆನ್ಷನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬೀಳುತ್ತೆ. ಮಾಫಿ ಸಾಕ್ಷಿ ಕುರಿತು ಆದೇಶವನ್ನ ನೀಡುತ್ತೆ ಸೆಷನ್ಸ್ ಕೋರ್ಟ್. ಮಾಫಿ ಸಾಕ್ಷಿ ಪರಿಗಣನೆಗೆ ಅರ್ಜಿಯನ್ನ ಸಲ್ಲಿಸಿದ್ದ A14 ಪ್ರದೋಷ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 59ನೇ CCH ಕೋರ್ಟ್ನಿಂದ ಮಾಫಿ ಸಾಕ್ಷಿ ಆದೇಶ ನೀಡಲಿದೆ. ವೇಸಿ ಮೂಲಕ ಹಾಜರಾಗ್ತಾರೆ ದರ್ಶನ್, ಪವಿತ್ರ ಗೌಡ. ಕೋರ್ಟ್ ಆದೇಶಕ್ಕೆ ಇದೀಗ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಅದೊಂದ್ ಕಡೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕುರಿತು ಇಂಚಿಂಚು ವಿಚಾರವನ್ನ A14 ಪ್ರದೋಷ್ ಉಲ್ಲೇಖಿಸಿದ್ದ. ಸಾಕಷ್ಟು ವಿಚಾರಗಳನ್ನ ಆತ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ. ಮಾಫಿ ಸಾಕ್ಷಿ ಅರ್ಜಿಯಲ್ಲಿ 10 ಹಲವು ಅಂಶಗಳನ್ನ ಉಲ್ಲೇಖ ಮಾಡಿದ ಪ್ರದೋಷ್. ಸೊ ಅಲ್ಲಿಗೆ ಒಂದ್ ಕಡೆ ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರದು ಅನ್ನುವಂತ ಮೇಲ್ಮನವಿ ಕೂಡ ಸಲ್ಲಿಸುವಂತ ಕೆಲಸ ಆಗಿತ್ತು. ಬಟ್ ಅದೆಲ್ಲದರಲ್ಲೂ ಕೂಡ ದರ್ಶನ್ ಅವರಿಗೆ ಹಿನ್ನಡೆ ಆಯಿತು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬೀಳುತ್ತೆ. ಸೊ ಅಲ್ಲಿಗೆ ಆತ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲೇನೆ ಅವತ್ತು ಏನ್ ನಡೆದಿತ್ತು, ಯಾವ ರೀತಿಯಾಗಿ ಆತ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಕಾದಂತ ಪರಿಸ್ಥಿತಿ ಬಂತು, ಆತನ ಪಾತ್ರ ಏನು, ಉಳಿದಂತವ್ರು ಏನ್ ಮಾಡಿದ್ರು, ಆತನಿಗೆ ಯಾವಾಗ ಈ ವಿಚಾರ ಗೊತ್ತಾಗಿದ್ದು, ಎಲ್ಲ ವಿಚಾರವನ್ನು ಕೂಡ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ, ಮಾಫಿ ಸಾಕ್ಷಿ ಅರ್ಜಿಯಲ್ಲಿ. ಹಾಗಾಗಿ ಈಗ ಆತನನ್ನ ಮಾಫಿ ಸಾಕ್ಷಿ ಮಾಡ್ಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಆದೇಶ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಸಹಜವಾಗಿ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ನಟ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್. ಅದರಲ್ಲೂ ಆತ ಒಂದಷ್ಟು ವಿಚಾರಗಳನ್ನು ಹೇಳಿರೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇತ್ತು. ಮೊದಲಿಗೆ ಆ ಶೆಡ್ಡಿಗೆ ಹೋಗೋವರೆಗೂ ಕೂಡ ಪ್ರದೋಷಿಗೆ ಈ ತರ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ, ಈ ರೀತಿಯಾಗೆಲ್ಲ ಆಗ್ತಾ ಇದೆ ಅನ್ನುವಂತ ಮಾಹಿತಿನೇ ನನಗೆ ಇದ್ದಿರ್ಲಿಲ್ಲ. ನಾನು ದರ್ಶನ್ ಅವರ ಗೆಳೆಯ ಆಗಿದ್ದಂತ ಕಾರಣಕ್ಕಾಗಿ ಅವರನ್ನ ಕಾಪಾಡೋದಕ್ಕೋಸ್ಕರ ಈ ಕೇಸ್ಗೆ ಇನ್ವಾಲ್ವ್ ಆಗಬೇಕಾದಂತ ಪರಿಸ್ಥಿತಿ ಬಂತು ಅಂತೇಳಿ ಸ್ವತಃ A14 ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದ. ಹೀಗಾಗಿ ಏನ್ ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಕುರಿತಾದಂತ ಆದೇಶ ಹೊರಬೀಳುತ್ತೆ. ಸೊ ಎಲ್ಲರ ಚಿತ್ತ ಸದ್ಯ ಕೋರ್ಟ್ನತ್ತ ನೆಟ್ಟಿದೆ. ಸೆಷನ್ಸ್ ಕೋರ್ಟ್ 59ನೇ CCH ಕೋರ್ಟ್ನಿಂದ ಮಾಫಿ ಸಾಕ್ಷಿ ಕುರಿತಾದಂತಹ ಆದೇಶ ಪ್ರಕಟ ಆಗುತ್ತೆ. ಸೊ ಅಲ್ಲಿಗೆ ಪ್ರದೋಷ್ನ ಮಾಫಿ ಸಾಕ್ಷಿ ಮಾಡಬಾರ್ದು, ಅಪ್ರೂವರ್ ಮಾಡಬಾರ್ದು ಅಂತೇಳಿ ಮೇಲ್ಮನವಿ ಎಲ್ಲ ಸಲ್ಲಿಸಿದ್ರು. ಅದೆಲ್ಲ ಗಮನಿಸಿದ್ವಿ. ಆ ಎಲ್ಲ ವಿಚಾರದಲ್ಲೂ ಕೂಡ ನಟ ದರ್ಶನ್ ಅವರಿಗೆ ಹಿನ್ನಡೆಯಾಗಿತ್ತು. ಏನ್ ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಕುರಿತಾದಂತಹ ಆದೇಶ ಹೊರಬೀಳುತ್ತೆ.